ನಮಸ್ತೆ ಫ್ರೆಂಡ್ಸ್. ಮನುಷ್ಯನಿಗೆ ಕಷ್ಟಗಳು ಯಾಕೆ ಬರುತ್ತವೆ? ಚಿಂತೆಗಳು, ಹಲವಾರು ಚಿಂತೆಗಳು. ಮನಸ್ಸು ಒಂದು ಕ್ಷಣ ಕೂಡ ಸುಮ್ಮನೆ ಇರೋಕ್ಕೆ ಬಿಡಲ್ಲ ಫ್ರೀಯಾಗಿ. ಅಷ್ಟು ಚಂಚಲ ಮನಸ್ಸು. ಮನಸ್ಸನ್ನು ಮರ್ಕಟಕ್ಕೆ ಹೋಲಿಸ್ತಾರೆ. ಮರ್ಕಟ ಆದರೂ ಆಗ್ಬೋದು. ಮನಸ್ಸನ್ನೋದು ಸ್ವರ್ಗನೂ ಅದೇ, ನರಕನೂ ಮನಸ್ಸೇ. ಮನಃ ಏವ ಮನುಷ್ಯಾಣಾಂ ಕಾರಣ ಬಂಧ ಮೋಕ್ಷಯೋ. ಎಲ್ಲ ಥರದ ದೈಹಿಕ, ಮಾನಸಿಕ, ದೈವಿಕವಾದಂತಹ ಸಮಸ್ಯೆಗಳಿಗೆ ಮನಸ್ಸು ಬಹಳಷ್ಟು ಪಾತ್ರ ವಹಿಸುತ್ತೆ. ಸೊ ಹಲವಾರು ಅಂದರೆ ನನ್ನ ಅನುಭವ ಕೂಡ ಅದೇ. ಎಷ್ಟೆಷ್ಟೋ ಪೂಜೆ ಪುನಸ್ಕಾರಗಳು, ಹಲವಾರು ದೈವಿ ಕ್ಷೇತ್ರಗಳು ಸುತ್ತಿದ್ರೂ ಕೂಡ ಮನಸ್ಸಿನ ಚಿಂತೆಯಿಂದ ಪರಿಹಾರ ಆಗಲಿಲ್ಲ ಅನ್ನೋದನ್ನು ಸಾಕಷ್ಟು ಕೇಳಿರ್ತೇವೆ, ಅನುಭವಿಸಿರ್ತೇವೆ. ಅದರ ಅರ್ಥ ನಾವು ಎಲ್ಲಿ ಹೋಗ್ತೀವೋ, ಏನು ಮಾಡ್ತೀವೋ ಅಲ್ಲಿ ಎಲ್ಲ ತಪ್ಪಿರೋದು ನಮ್ಮಲ್ಲೇ. ಈ ಮನಸ್ಸಿನ ಗುಣವನ್ನು ಅರ್ಥ ಮಾಡಿಕೊಂಡು ಮನಸ್ಸನ್ನು ಕಂಟ್ರೋಲ್ ಮಾಡೋದ್ರಿಂದ, ಅಥವಾ ಮನಸ್ಸಿಂದ ಮನಃೇವ ಮನುಷ್ಯಾಣಾಂ ಕಾರಣ ಬಂಧ ಮೋಕ್ಷಯೋ. ಈ ಮನಸ್ಸು ಅನ್ನುವ ಒಂದು ಜಾಲದಿಂದ ಬಿಡುಗಡೆಯಾಗುವಂತಹ ಒಂದು ಉಪಾಯ ಏನಪ್ಪ ಅಂತಂದರೆ, ನಮ್ಮ ಹಿರಿಯರಾದ ಋಷಿಮುನಿಗಳು ತುಂಬ ಒಳ್ಳೆಯ ದಾರಿಯನ್ನು ಹೇಳಿಕೊಟ್ಟಿದ್ದಾರೆ. ಧ್ಯಾನ ಒಂದು ಉತ್ತಮ ಸಾಧನ. ಅದೇ ರೀತಿ ಅತ್ಯಂತ ಕೀಳು ಮಟ್ಟದ, ಅಂದರೆ ಎಲ್ಲ ಮನಸ್ಸಿನ ಬರುವಂಥ ಹಲವಾರು ಏನೇನು ಕಸ ಕಡ್ಡಿಗಳು ಅಂತ ಹೇಳ್ಬೋದು, ಅದನ್ನು ಮೀರಿ ನಿಲ್ಲುವಂಥ ಒಂದು ಶಕ್ತಿಯನ್ನು ನಮಗೆ ಕೊಡುವಂತಹ ಮಂತ್ರ ಜಪಗಳು, ಬೀಜ ಮಂತ್ರಗಳು. ಇದು ಸ್ವತಃ ನಾನೇ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸಮಸ್ಯೆಗಳಿಂದ, ಮಾನಸಿಕ ಮತ್ತು ದೈಹಿಕವಾದಂತಹ ಸಮಸ್ಯೆಗಳಿಂದ ಉದ್ಧಾರಾಗಿ ಧೈರ್ಯದಿಂದ ಈ ಮಾತನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಯಾರಿಗಾದರೂ ಸಹಾಯ ಆಗಲಿ. ಹಲವಾರು ಜನ ಹೇಳಿದಂಗೆ ಹಾಗೆಲ್ಲ ಬೀಜ ಮಂತ್ರಗಳು ಮಾಡಬಾರ್ದು, ಹಾಗೆ ಹೀಗೆ ಅಂತ. ಯಾಕೆ ಮಾಡಬಾರ್ದು? ಮಾಡಬಹುದು. ಒಬ್ಬ ಮನುಷ್ಯನಿಗೆ ತಾನು ಉದ್ಧಾರವಾಗಬೇಕು ಅಂತ ಇರುವಾಗ ಅದಕ್ಕೆ ಸಹಾಯ ಮಾಡಲಿಕ್ಕೆ, ಅದಕ್ಕೆ ಗಂಡಸು ಹೆಂಗಸು ಯಾವ ಲಿಂಗಭೇದ ಆಗಲಿ ಏನೂ ಇಲ್ಲ. ಪ್ರತಿಯೊಂದು ಆತ್ಮನಿಗೂ ಉದ್ಧಾರ ಆಗುವಂತಹ ಎಲ್ಲ ಅಧಿಕಾರ ಹಕ್ಕುಗಳು ಇದೆ. ಯಾಕೆ ಅಂತ ಹೇಳಿದರೆ ಎಲ್ಲರೂ ದೇವರ ಮಕ್ಕಳೇ. ಸೊ ಮೃತ್ಯುಂಜಯ ಜಪ ಅನ್ನುವಂಥದ್ದು ಎಲ್ಲ ಥರದ ಮಾನಸಿಕ ಹಾಗೂ ದೈಹಿಕವಾದಂಥ ರೋಗಗಳನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಎಷ್ಟೂ ಇದೆ, ಹಲವಾರಿದೆ. ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಇದು ಮೃತ್ಯುಂಜಯ ಮಂತ್ರ. ವಿಧಿವಿಧಾನಗಳೆಲ್ಲ ಇದೆ, ಆದರೆ ಸಾಮಾನ್ಯರಾದಂಥವರಿಗೆ ಅದೆಲ್ಲ ಮಾಡೋಕ್ಕಾಗಲ್ಲ. ಅಂದರೆ ತಿಳಿಸ್ಕೊಡುವವರು ಇಲ್ಲ. ನಾನು ನನ್ನಷ್ಟಕ್ಕೆ ಮಾಡಿದ್ದೀನಿ. ಒಂದು 3 ವರ್ಷ 24x7 24x7 ಹೇಳ್ತಾರಲ್ಲ, ಆ ಥರ ಓಂ ಹಾಂ ಝೂಮ್ ಸಹ ಇದು ಮೃತ್ಯುಂಜಯ ಬೀಜ ಮಂತ್ರ. ನಾನು ಹಾಸಿಗೆ ಹಿಡಿದಂತಹ ಸಮಯ ಅದು. ಆದರೆ ಇವತ್ತಿಗೆ ನಾನು ಎಲ್ಲ ರೀತಿಯ ದೈಹಿಕ ಮಾನಸಿಕ ರೋಗದಿಂದ ಮುಕ್ತರಾಗಿ
ಚಿಂತೆ ಮುಕ್ತಳಾಗಿ ಬದುಕ್ತಾ ಇದ್ದೇನೆ. ನನಗೆ ಗುರುಪ್ರಾಪ್ತಿ, ಸದ್ಗುರು ಪ್ರಾಪ್ತಿ ಕೂಡ ಆಯಿತು ಇದೇ ಮೃತ್ಯುಂಜಯ ಜಪ. ಧನ್ಯವಾದ.